ಸೇನೆಗೆ ಯಾವೆಲ್ಲ ಬಲ ಸಿಗುತ್ತೆ, ಎಷ್ಟರ ಮಟ್ಟಿಗೆ ಅನ್ನುವಂಥದ್ದು ಮೋದಿ ಬಜೆಟ್ನಲ್ಲಿ ಸೇನೆಗೆ ಬಹುಪಾಲು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಈ ಬಜೆಟ್ನಲ್ಲಿ 5.49 ಲಕ್ಷ ಕೋಟಿ ಸೇನೆಗಾಗಿ ಮೀಸಲಿಡುವ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಇನ್ನು ಆತ್ಮನಿರ್ಭರ ಮೇಕ್ ಇನ್ ಇಂಡಿಯಾಗೆ ಹೆಚ್ಚಿನ ಮಟ್ಟದಲ್ಲಿ ಒತ್ತು ನೀಡುವ ಸಾಧ್ಯತೆ ಕೂಡ ಇದೆ. ದೇಶಿ ತಂತ್ರಜ್ಞಾನ ಅಭಿವೃದ್ಧಿಗೆ ಡಿಆರ್ಡಿಒಗೆ ಹೆಚ್ಚಿನ ಅನುದಾನ ನೀಡುವ ಸಾಧ್ಯತೆ ಇದೆ. 12,300ಕ್ಕೂ ಹೆಚ್ಚು ಸೇನಾ ಉತ್ಪನ್ನಗಳ ದೇಶಿ ನಿರ್ಮಾಣಕ್ಕೆ ಒತ್ತನ್ನು ನೀಡುವಂಥ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಲಘು ಯುದ್ಧ ವಿಮಾನ, ಟ್ಯಾಂಕರ್, ಹೆಲಿಕಾಪ್ಟರ್ಗಳ ತಯಾರಿ, ಯೋಧರ ಆರೋಗ್ಯ, ಭದ್ರತೆಗೆ ಸಂಬಂಧಪಟ್ಟಂತೆ ಕೂಡ ಈ ಬಾರಿ ಹೆಚ್ಚಿನ ಒತ್ತು ನೀಡುವ ಸಾಧ್ಯತೆ ಇದೆ. ಈ ಮೂಲಕ ಸೇನೆಗೆ ದೊಡ್ಡದಾದಂತಹ ಪಾಲು ಸಿಗುವ ಸಾಧ್ಯತೆ ಇದೆ. ಸಹಜವಾಗಿ ಅನಿವಾರ್ಯತೆ ಕೂಡ ಇದೆ. 5.49 ಲಕ್ಷ ಕೋಟಿ ಮೀಸಲಿಡುವ ನಿರೀಕ್ಷೆ ಇದೆ. ಸೇನೆಗೆ ಯಾವೆಲ್ಲ ಬಲ ಸಿಗುತ್ತೆ, ಎಷ್ಟರ ಮಟ್ಟಿಗೆ ಅನ್ನುವಂಥದ್ದು ಮೋದಿ ಬಜೆಟ್ನಲ್ಲಿ ಸೇನೆಗೆ ಬಹುಪಾಲು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಈ ಬಜೆಟ್ನಲ್ಲಿ 5.49 ಲಕ್ಷ ಕೋಟಿ ಸೇನೆಗಾಗಿ ಮೀಸಲಿಡುವ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಇನ್ನು ಆತ್ಮನಿರ್ಭರ ಮೇಕ್ ಇನ್ ಇಂಡಿಯಾಗೆ ಹೆಚ್ಚಿನ ಮಟ್ಟದಲ್ಲಿ ಒತ್ತು ನೀಡುವ ಸಾಧ್ಯತೆ ಕೂಡ ಇದೆ. ದೇಶಿ ತಂತ್ರಜ್ಞಾನ ಅಭಿವೃದ್ಧಿಗೆ ಡಿಆರ್ಡಿಒಗೆ ಹೆಚ್ಚಿನ ಅನುದಾನ ನೀಡುವ ಸಾಧ್ಯತೆ ಇದೆ. 12,300ಕ್ಕೂ ಹೆಚ್ಚು ಸೇನಾ ಉತ್ಪನ್ನಗಳ ದೇಶಿ ನಿರ್ಮಾಣಕ್ಕೆ ಒತ್ತನ್ನು ನೀಡುವಂಥ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಲಘು ಯುದ್ಧ ವಿಮಾನ, ಟ್ಯಾಂಕರ್, ಹೆಲಿಕಾಪ್ಟರ್ಗಳ ತಯಾರಿ, ಯೋಧರ ಆರೋಗ್ಯ, ಭದ್ರತೆಗೆ ಸಂಬಂಧಪಟ್ಟಂತೆ ಕೂಡ ಈ ಬಾರಿ ಹೆಚ್ಚಿನ ಒತ್ತು ನೀಡುವ ಸಾಧ್ಯತೆ ಇದೆ. ಈ ಮೂಲಕ ಸೇನೆಗೆ ದೊಡ್ಡದಾದಂತಹ ಪಾಲು ಸಿಗುವ ಸಾಧ್ಯತೆ ಇದೆ. ಸಹಜವಾಗಿ ಅನಿವಾರ್ಯತೆ ಕೂಡ ಇದೆ. 5.49 ಲಕ್ಷ ಕೋಟಿ ಮೀಸಲಿಡುವ ನಿರೀಕ್ಷೆ ಇದೆ. ಸೇನೆಗೆ ಯಾವೆಲ್ಲ ಬಲ ಸಿಗುತ್ತೆ, ಎಷ್ಟರ ಮಟ್ಟಿಗೆ ಅನ್ನುವಂಥದ್ದು ಮೋದಿ ಬಜೆಟ್ನಲ್ಲಿ ಸೇನೆಗೆ ಬಹುಪಾಲು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಈ ಬಜೆಟ್ನಲ್ಲಿ 5.49 ಲಕ್ಷ ಕೋಟಿ ಸೇನೆಗಾಗಿ ಮೀಸಲಿಡುವ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಇನ್ನು ಆತ್ಮನಿರ್ಭರ ಮೇಕ್ ಇನ್ ಇಂಡಿಯಾಗೆ ಹೆಚ್ಚಿನ ಮಟ್ಟದಲ್ಲಿ ಒತ್ತು ನೀಡುವ ಸಾಧ್ಯತೆ ಕೂಡ ಇದೆ. ದೇಶಿ ತಂತ್ರಜ್ಞಾನ ಅಭಿವೃದ್ಧಿಗೆ ಡಿಆರ್ಡಿಒಗೆ ಹೆಚ್ಚಿನ ಅನುದಾನ ನೀಡುವ ಸಾಧ್ಯತೆ ಇದೆ. 12,300ಕ್ಕೂ ಹೆಚ್ಚು ಸೇನಾ ಉತ್ಪನ್ನಗಳ ದೇಶಿ ನಿರ್ಮಾಣಕ್ಕೆ ಒತ್ತನ್ನು ನೀಡುವಂಥ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಲಘು ಯುದ್ಧ ವಿಮಾನ, ಟ್ಯಾಂಕರ್, ಹೆಲಿಕಾಪ್ಟರ್ಗಳ ತಯಾರಿ, ಯೋಧರ ಆರೋಗ್ಯ, ಭದ್ರತೆಗೆ ಸಂಬಂಧಪಟ್ಟಂತೆ ಕೂಡ ಈ ಬಾರಿ ಹೆಚ್ಚಿನ ಒತ್ತು ನೀಡುವ ಸಾಧ್ಯತೆ ಇದೆ. ಈ ಮೂಲಕ ಸೇನೆಗೆ ದೊಡ್ಡದಾದಂತಹ ಪಾಲು ಸಿಗುವ ಸಾಧ್ಯತೆ ಇದೆ. ಸಹಜವಾಗಿ ಅನಿವಾರ್ಯತೆ ಕೂಡ ಇದೆ. 5.49 ಲಕ್ಷ ಕೋಟಿ ಮೀಸಲಿಡುವ ನಿರೀಕ್ಷೆ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.